ಸೂಪರ್ ತಂಗಿ ಸೂಪರ್. ಹೆಂಗೆ ಮಾಡಿ ಅವಂತೂ ಓದ್ಬಿಟ್ಟಿಸಿದ್ದಿ. ಇವಾಗ ಅವನು ಎಲ್ಲ ಮಣ್ಣು ಮುದ್ದೆ. ಇವಾಗ ನಮಗೆ ಹೆಂಗೆ ಬೇಕಂದ್ರೆ ಹಂಗೆ ಮಾಡ್ಬೋದು ನೋಡು. ಕೆಲ್ಸದೇ ಕೆಲ್ಸ. ಬಾವುನ ಹತ್ರ ಬೊಡ್ಡುದೇಗಿದ್ದ ಬೀಗ ಗುತ್ತಿ ನಮ್ ಬೊಡ್ಡುದೇಗ್ ಬಂದು ಬಿಟ್ಟದನ್ಕೋ, ಅವಾಗೆ ನೀನು ಹೋಮ್ ಮಿನಿಸ್ಟರು, ನಾನು ಫೈನಾನ್ಸ್ ಮಿನಿಸ್ಟರು. ಅತ್ತಿಗೆ ಕೊಬ್ಬರಿ ಎಣ್ಣೆ ತಗೊಂಬ. ಏನಂತ ಊಟ ಮಾಡ್ರಂತೆ, ಬನ್ನಿ. ಬರ್ತಾ ಇದ್ದೀನಿ. ಏನಾದ ಡಾಕ್ಟರ್ ಅವರೇ? ಅವ್ರಿಗೇನ್ ತೊಂದರೆ ಇಲ್ವಲ್ಲ? ಸಾರಿ ಅಮ್ಮ, ಹೆಣ್ಣು ಪೂಸ ಮುರಿದೋಗಿದೆ. ಇವ್ರು ಇವಾಗಿಂತ ನಿಂದ್ರಡವು ನಡಡವು ತುಂಬಾ ಕಷ್ಟ. ಅಮ್ಮ ಔಷಧಿ ತಗೊಳ್ಳಿ. ಚಿಚಿ, ನಂಗೆ ಈ ಮಂದು ಅಲ್ವಾಟಿಲ್ಲ. ಇದು ಔಷಧಿ ಅಲ್ರಿ, ಅದೇ ಬೇರೆ ಯಾವ ಸೀಸನ್ ಸಿಗದೆ ಆ ಸರ್ವೆಂಟ್ ಇದ್ರಲ್ಲಿ. ಯಾರ ಸನ್ನಾಸಿ? ಆ ಸನ್ನಾಸಿ ಬಗ್ಗೆ ಮತ್ತೆ ನೋಡಿರಂತೆ. ಫಸ್ಟ್ ನಮ್ಮ ಮಗು ಬಗ್ಗೆ ನೋಡಿ. ಮಧ್ಯದಲ್ಲಿ ಅವನೇನ್ ಮಾಡೇನೆ? 10 ದಿನದಿಂದ ಸ್ಕೂಲ್ಗೆ ಹೋಗ್ತಿಲ್ಲ. ಯಾಕೆ ಅಂತ ಕೇಳಿದ್ರೆ ನಿನ್ಗೆ ಯಾಕೆ ಅಂತಿದ್ದಾನೆ. ಅದು ಅಲ್ಲದೆ ಪೊರ್ಕಿ ಜೊತೆ ಸೇರಿ ಸಿಗರೇಟು ಸೇರ್ತಿದ್ದಾನೆ. ಸುಡ್ತಾ ಇದಾರಂತ ನಂಗೆ ಕೇಳ್ತಿದ್ದೆ, 4 ಕೊಡೋದಿಂಗೆ. ಹೊಡಿದ್ರೆ ಊರವರೆಲ್ಲ ನನ್ನ ಬಗ್ಗೆ ಮಾತಾಡ್ತಾರೆ. ಚಿಕ್ಕ ತಾಯಿ ತುಂಬಾ ಹಿಂಸೆ ಕೊಡ್ತಿದ್ದಾಳೆ. ದೊರಬಾಬು ನೀವಿರಿ, ನಾನು ಹೋಗಿ ಕಳಿಸ್ತೀನಿ. ಎಲ್ಲಿಗ್ ಮಗು? ಅಪ್ಪ ಕರೀತಿದಾರಮ್ಮ. ಬೇಡ ಮಗು, ಈಗ ನೀನು ಅಪ್ಪ ಹತ್ರ ಹೋಗ್ಬೇಡ. ಯಾಕಮ್ಮ? ಅವರು ಕುಡಿತಿದ್ದಾರೆ. ಅಪ್ಪ ಕುಡಿತಿದಾರ? ಹೌದು ಮಗು, 2 ಬಾರಿ ಕುಡಿತಿದ್ದಾರೆ. ಬೇಡ ರೀ, ನಿಮ್ಮ ಆರೋಗ್ಯ ಕೆಟ್ಟೋಗುತ್ತೆ ಅಂತ ಸೀಸೆ ಹೇಳ್ಕೊಂಡ್ರೆ ಕೆನ್ನೆಗೊಂದು ಕೊಟ್ರು. ನಿನ್ನ ಹೊಡೆದ್ರ? ಏನಾ ಹೊಸ ಸಾಧನ ಕಲ್ತ್ಕೊಂತಿದ್ದಂತ? ನೀನ್ ಕಲ್ಕೋತಿಲ್ವಾ? ಮಾತುಗೆ ಮಾತು ಎದುರು ಕೇಳ್ತಿದ್ದಿ ರಾಸ್ಕೆಲ್. ಏನ್ ಬೇಸ್ ಬೀಳ್ಬೇಕಂತಾನಿಲ್ಲ? ಆಗ್ಬೇಕಂತಿಲ್ಲ. ಎಷ್ಟು ಪೊಗರ ನಿಂಗೆ. ನಂಗೆ ಎದುರು ಕೇಳ್ತೆ? ಏನ್ರಿ ಇದು? ಯಾಕ್ರಿ ಮಗು ನಂಗೆ ಹೊಡಿತಿದ್ದೀರಾ? ಬಿಡ್ರಿ. ಓ ಏನ್ ಭಾವ ಇದೆಲ್ಲ? ಅಣ್ಣಯ್ಯ, ಇವ್ರನ್ನ ನೋಡ್ತಿದ್ರೆ ಮಗುನ್ ಸಾಯಿಸೋ ತರ ಇದಾರೆ. ಬಿಡ್ರಿ ನೀನ್ ಆಟ ಬರ್ಬ್ಯಾಡ್ರಿ, ಹೋಗ್ರಿ ಆ ಕಡೆಗೆ. ಸಿಸ್ಟರು ಬ್ರದರ್ಲಿಲ್ಲ ನೋಡ್ತಾ ಇದ್ರೆ ಪಿಚ್ಚಿ ಬಂದಂಗೈತೆ. ಏನಾ ವಾಲಿ, ನಿನ್ ಬಾಯಿ ಸೀಲಿಸ್ತೀನಿ. ನೋಡ್ದೆ ಪಿಚ್ಚಿ ಮಾತುಲು ದೂರಾಗಿಡಿ ಕತ್ತಾನೆ. ರೇ ನಿನ್ನ ಸಾವಡ್ತೀನಿ. ಅನ್ನುಲ್ ತೋಡ್ತಾ ಇದ್ದಾನೆ. ನಾಡು ಮೂಡ್ ಹೋಗಿ ನಾನು ಅಳ್ತಾ ಇದ್ರೆ ಏನಾಗಿದೆ ನಂತರ ಕೇಳ್ತೀರಿ. ನಮ್ಮ ಬಾವನ್ಗೆ ಪಿಚ್ಚಕ್ಕಿ ನಮ್ಮಲ್ಲೆಲ್ಲ ಓಡ್ತಾ ಇದಾರೆ. ನೀವು ಕೂಡ ಹೋಗ್ರಿ, ಅವ್ರಿಗೆ ನಿಮ್ಮೆಲ್ಲ ಕೂಡ ಓಡ್ತಾರೆ. ನಾಗದೇವತೆ, ಅಪ್ಪ ಹೊಡೆದಿರೋ ಏಟಿಗೆ 3 ದಿನದಿಂದ ನನ್ನ ಮಗು ಕಣ್ಣೆ ತೆಗ್ದಿಲ್ಲ. ಇವನ್ನ ಕಾಪಾಡು ತಾಯಿ, ಇವನ್ನ ರಕ್ಷಣೆ ಮಾಡು. ಬೇಕಾದ್ರೆ ನನ್ನ ಹೊಟ್ಟೆಯಲ್ಲಿ ಬೆಳಿತಿರೋ ಮಗುನ ಬಲಿ ತಗೋ. ಇವನ್ಗೇನಾದ್ರೂ ಆದ್ರೆ ನಾನು ಬದುಕಲ್ಲ. ನನ್ನ ಮಗುನ ಕಾಪಾಡು. ಮಗು ನಾಗದೇವತೆ, ಶಕ್ತಿ ಇರೋ ದೇವತೆ. ನನ್ನ ಮಾತು ಖಂಡಿತ ಕೇಳತ್. ನನ್ನ ಹೊಟ್ಟೆಯಲ್ಲಿ ಬೆಳಿತಿರೋ ಮಗು ಪ್ರಾಣ ತಗೊಂಡಾದ್ರೂ ನಿನ್ನ ಬದುಕ್ಸತ್ತೆ. ಒಂದ್ಸಾರಿ ಆ ದೇವತೆಗೆ ನಮಸ್ಕಾರ ಮಾಡ್ಕೊ ಮಗು. ದಣಿಯವ್ರೆ, ನಿಮ್ಗೆ ಇಷ್ಟ ಆಗಿರೋ ಅಡುಗೆ ಮಾಡ್ಕೊಂಬಂದಿದ್ದೀನಿ. ಅಮ್ಮ ಬರೋದ್ರೊಳಗಡೆ ತಿನ್ಬಿಡಿ. ನನ್ನ ಮನೆದಾಗ ನಾನು ಕಳ್ಳಂತರ ಅನ್ನ ತಿನ್ಬೇಕಾಗ್ತೈತೆ. ಸ್ವಲ್ಪ ವಿಷ ತಂದಿಕ್ಕ. ಹೌದೇ, ನನ್ನ ನಡದಿಂಗೆ ಎದ್ದೊಳ್ದಿಂಗೆ ಮಾಡಿ ಮ್ಯಾಗಿಂತ ಪಿಚ್ಚೊಂಥರ ಮುದ್ರೆ ಹಾಕಿ ಈ ರೂಮಲ್ಲಿ ಬಿಸಾಕ್ಯಾರ ರಾಕ್ಷಸಗಳು. ಅದಕ್ಕಾಗ್ಲಿ ನಾನು ಬಾಧ ಬೀಳ್ತಿಲ್ಲ. ಆದರೆ
ಆ ನೀಚುರಾಲಿ ಮಾತಲ್ಲಿ ನಮ್ಮಿ ನನ್ನ ಮಗನ ಕೂಡ ನನ್ನ ಪಿಚ್ಚೊಂಥರ ನೋಡ್ತಾ ಇದ್ದಾನೆ. ಅದೇ ಅದೇ ನನ್ನ ಹೃದಯನ ಸುಡ್ತಿ ಬಿಡ್ತೈತೆ. ಬಾಧೆ ಪಡಬೇಡ್ರಿ ದಣಿಗಳೇ, ಯಾವುದೋ ಒಂದಿನ ನಿಮ್ಮ ಮಗ ನಿಜ ತಿಳ್ಕೊತಾನೆ. ನಿಮ್ಗೆ ಒಳ್ಳೆ ದಿನ ಮತ್ತೆ ಬರುತ್ತೆ, ತಿನ್ರಿ. ಈ ಮನೆಯಲ್ಲಿ ಕೈಯಿಂದ ಕೆಲಸ ಮಾಡಬೇಕು, ಬಾಯಿಂದ ಅಲ್ಲ. ಹೊಟ್ಟೆ ಹಸ್ತೈತೆ ಬಾವ, ನಿಂದ್ರು ತಿಂದಿಕ್ತೀನಿ. ಏನಯ್ಯ, ನಿನ್ ಮನುಷ್ಯನ ರಾಕ್ಷಸನ? ಅಣ್ಣಯ್ಯ ಹಶುಕೊಂಡಿದ್ರೆ ಒಬ್ನೇ ತಿಂತೀಯ, ನನಗೂ ಇಡು. ತಕೋ. ಆಹಾ, ಓಹೋ ಬಾವಾ, ಯಾವ ಗುಡ್ಡಿಕ್ಕಿದ್ದ ಕೋಳಿ ಏನೋ ಅಲ್ಲಿ ಸೂಪರು. ನೀನು ಗುಡ್ ತಿನ್ಬೋದು, ತಕೋ. ಕೂತ್ 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 ಕೂತ್. ಆ ಅಬೋ ಆ ರೀ, ಅಬೋ ಅಮ್ಮೋ, ನೀವ್ ಅಬ್ಬಬ್ಬ. ಬಂದ್ಬಿಡ್ರಿ. ಅಯ್ಯೋ, ಅಬೋ ಬಂದ್ಬಿಡ್ರಿ. ನಡೆ ಅಬೋ. ಅಮ್ಮೋ, ಓಕೆ, ಓಡ್ತಾ ಇದ್ದಾನೆ, ಹೋಗ ಹೋಗೆ. ಅಮ್ಮ, ನಾನು ಸಾಯಂಕಾಲ ಹೋಗ್ತೀನಿ. ಫೀಸ್ ಏನೋ ಕಟ್ಟಬೇಕು ಅಂತಿದ್ದೆಲ್ಲ, ಎಷ್ಟು ಬೇಕಾಗತ್ತೆ? 2,000. ಕೊಡ್ತೀನಿ ಬಿಡು, ತಗೊಂಡೋಗು. ಇಲ್ಲಿ ನೋಡು, ಪೊರ್ಕಿ ಥರ ಆಡದೆ ಚೆನ್ನಾಗಿ ಓದ್ಕೋ. ಇಲ್ಲ ಅಂದರೆ ಹೊಲದಲ್ಲೆಲ್ಲ ಸುತ್ಕೊಂಡು ಸಗಣಿ ಇಸಕ್ಬೇಕಾಗತ್ತೆ, ಆ ದೊರ್ಬಾಬುನ್ ಥರ. ದುಡ್ಡು ದುಡ್ಡು ಅಂತ ನನ್ನ ಜೀವ ತೆಗೆದ್ರೆ ಎಲ್ಲಿಂದ ತಂದ್ಕೊಳ್ಳೋ? ಆದರೂ ನಮ್ಗೆ ಯಾಕೆ ಬೇಕು ಈ ಓದು? ಅಣ್ಣನ ನೋಡು, ರಾತ್ರಿ ಆಗಲೂ ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ದಾನೆ. ಮಹಾರಾಜನ ಥರ ದರ್ಜೆಯಾಗಿ ಬದುಕ್ತಿದ್ದಾನೆ. ನೀನು ಇವೆಲ್ಲ ಬಿಟ್ಬಿಟ್ಟು ನಿಮ್ಮ ಅಣ್ಣಂಗೆ ಸಹಾಯವಾಗಿರು. ನನ್ನ ಕೈಲಾಗಂಗಿಲ್ಲ, ನಾನು ಓದಿ ಡಾಕ್ಟರ್ ಆಗ್ತೀನಿ. ಓದೇಗಾಗ್ಲಿಕ್ಕೆ ಕೇಳು, ಯಾವ ಬಾಯೋ ನೋಡ್ಕೊಂತೀನಿ. ಲೇ ಏನೋ ಆ ಥರ ಮಾತುಗಳು, ಏನಾಯ್ತು? ರೊಟ್ಟಿನೇ. ಸಿಸ್ಟರ್ ಏನೋ ಓದ್ಬೇಡ ಅಂತಾರೆ, ಬ್ರದರ್ ಏನೋ ಓದ್ತೀನಿ ಅಂತಾನೆ. ಡಿಫರೆನ್ಸು. ತಿಂಗಳ 1,000 ರೂಪಾಯಿ ಬೇಕಾದ್ರೆ ಎಲ್ಲಿಂದ ತರ್ತೀರಿ? ಅಮ್ಮ, ತಮ್ಮ ಡಾಕ್ಟ್ರಾಗಿ ಹೆಸರು ತಂದ್ಕೊಂಡ್ರೆ ನಮ್ಗೆ ಎಷ್ಟು ಗೌರವ. ಸ್ವಲ್ಪ ಜನ ಅವ್ರ ಮಗ ಡಾಕ್ಟ್ರು, ಅವ್ರ ಅಣ್ಣ ಡಾಕ್ಟ್ರು ಅಂತ ಹೇಳಿದ್ರೆ ಎಷ್ಟು ಜನ ಅನ್ಕೊಂತಾರೆ. ನೀನು ಓದ್ಕೊಳ. ಅದಲ್ಲ ಮಗು, ದುಡ್ಡು ಬಗ್ಗೆ ನೀನು ಮರ್ತೋಗೋ. ನಿನ್ಗೆ ಎಷ್ಟು ಬೇಕು ಹೇಳ? 3,000. ಅದೇ ಅದೇ ಬೇಡ. ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ನನಗೇನು ಅರ್ಥ ಆಗುತ್ತೆ? ಮಾವ ಎಷ್ಟು ಕೇಳ್ತಾ ಇದ್ದಾನೆ? 3 ಅಂದ್ರೆ 4,000 ಅಂದ ಮಾತು. ಹೋಯ್ ಅಷ್ಟೇನಾ? ಅಮ್ಮ ಕೊಟ್ಟು ಕಳ್ಸು. ಕೊಡೆಕೆ ಅಮ್ಮನ ಹತ್ರ ಏನೈತೆ? ಬೀಗ ಗುತ್ತಿ ಬಿಟ್ಟಿ ಇದ್ರಾಗಿದ್ರೆ ಎಲ್ಲ ಬ್ಯಾಂಕ್ದಾಗ ಐತೆ. ಈಗ ಆಗ್ಬೇಕಂದ್ರೆ ತೆಗಿಬೇಕಂದ್ರೆ ನಿಂದೆ ಹಕ್ಕು. ಇದಿಗೋ ಚೆಕ್ ಬುಕ್ಕು, ಸಂತಕ ಇಟ್ಕೋ. ಇದೆಲ್ಲ ಬೇಡ ಅಂತ ಹೇಳಿದ್ರೆ ನೀವು ಕೇಳಲ್ಲ. ಬಾಬು, 4,000 ಅಂದ್ರೆ 4 ಪಕ್ಕದಲ್ಲಿ ಎಷ್ಟು ಸೊನ್ನೆ ಹಾಕ್ಬೇಕು? 1,000ಗೊಂದು ಸುನ್ನಬ್ಬ. 4,000 ಅಂದ್ರೆ 4 ಸುಂದ ಅನ್ನೋ ಮಾತು. ನಾನು ಅದೇ ಅನ್ಕೊಂಡು ಹೇಳು. ಚೆನ್ನಾಗಿ ಓದ್ಕೋ. ಥ್ಯಾಂಕ್ಸ್ ಅಣ್ಣ. ಅಲೇನೆ ನಾನು ನಿಂಗೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ಕೊಂತಾ ಇದ್ದೀನಿ. ಯಾಕೆ? ನಾನೊಂದು ಚೆಕ್ ತಗೋಬೇಕು ಅನ್ಕೊಂತಾ ಇದ್ದೀನಿ. ನಿನಗೇನು ರೋಗ? ರೋಗ ನಂಗಲ್ಲ, ನಿಮ್ಮ ಅತ್ತೆಗೆ ಡಾಕ್ಟರ್ ಹತ್ರ ತೋರಿಸ್ಬೇಕು. 1,000 ಇಲ್ಲ. ಸರಿ ತಗೋ. ಥ್ಯಾಂಕ್ಸ್. ಹತ್ತು. ಅಲೇನೆ ಇದೇನು 1 ಸುನ್ನ ಹಾಕಿದ್ದಿ? ನಾನು ಕೇಳಿದ್ದು 1,000. 4,000ಗೆ 4 ಸೊನ್ನೆ, 1,000ಕ್ಕೆ 1 ಸೊನ್ನೆ ಅಂತ ನೀನು ಹೇಳಿದ್ದಲ್ಲ. ನನಗೇನು ಬುಟ್ಟಿಯಲ್ಲಿ ಹಾಕ್ಬೇಕು ಅನ್ಕೊಂಡಿದ್ಯಾ? ನನ್ನೇನು ಹುಚ್ಚನ್ ಅನ್ಕೊಂಡಿದ್ಯಾ? ಓದಿಲ್ಲ ಅಂದ್ರೂ ಬುದ್ಧಿ ಇದೆ. ಹೋಗುವಾಗ ಅಮ್ಮ ನನ್ನಲ್ಲೇನೆ ನಂದು ನಂಗೆ ಹೊಡೆದಿದ್ದೆ. ಬ್ಯಾಡ್ ಟೈಮ್. ಏನಮ್ಮ, ಯಾರಕ್ಕೋಸ್ಕರ ನೋಡ್ತಾ ಇದ್ದಿ? ದೊರ್ಬಾಬು ಬರ್ತಾನೆ ಅಂದ, ಇನ್ನೂ ಬರ್ಲಿಲ್ಲ. ಕಾಸು ಕೊಟ್ಟೆನಲ್ಲ, ಇನ್ನು ಅವಂತೂ ನಮ್ಗೆ ಕೆಲಸ. ನಿನ್ಗೋಸ್ಕರ ಏನೋ ತರ್ತೀನಿ ಅಂದ. ಏ ತಮ್ಮ, ನಿನಗೆ ಇಷ್ಟ ಅಂತ ಹೇಳ್ಬಿಟ್ಟು ಹಲಸಿನಣ್ಣು ತಂದಿದ್ದೀನಿ ಕಣೋ, ತಗೋ. ಇವಾಗ ಏಕಣ್ಣ ಇವೆಲ್ಲ? ಬಿಸಿಲಿಗೆ ಹಾಕಿದೆ ಮೇಡಮೀನೆ. ಎದಕ್ಕಂತೀಯನ? ತಿನ್ನಕ್ಕೆ. ಲೇ ನಿನ್ಗೇನಾದ್ರೂ ದುಡ್ಡು ಬೇಕಂದ್ರೆ ಪತ್ರ ಬೇಡ, ಯಾರತ್ರ ಓದಿಸ್ಬೇಕು, ಫೋನ್ ಮಾಡು. ಹಂಗೆ. ಚೆನ್ನಾಗಿ ಓದ್ಕೋಬೇಕು, ಅಮ್ಮಗೆ ಹೆಸರು ತರಬೇಕು. ಹಂಗೆ. ಓಕೆ ಬಾಯ್. ಇಡ್ತೀನಣ್ಣ. ಫೋನ್ ಮಾಡು. ಮುಖ ತಿರ್ಸ್ಕೋಬೇಡ್ರಮ್ಮ. ಒಂದು ಭಾಗ್ಯ ನಮ್ಮ ತಂಗಿ ಮಗ ನೋಡ್ರಿ, ನಿನ್ನ ಹತ್ರ ತಾಕಟ್ಟಿದ್ದ ನಗಲ್ ತಂದಿಲ್ಲ ಅಂತ ಇವ್ರ ಅತ್ತೆ ಮನವರು ಕುತ್ತಿಗೆಗೆ ಕೈ ಹಾಕಿ ಗಂಟಿ ಬಿಟ್ಟಾರೆ. ಅದಕ್ಕೆ ನಾನೇನ್ ಮಾಡ್ಬೇಕಂತೀಯ? ದುಡ್ಡು ಕೊಟ್ಟು ಒಡವೆ ತಗೊಂಡೋಗು. ಬಡ್ಡಿ ತುಸ ಎಲ್ಲ ಕೊಟ್ಟಿದ್ದೀನಲ್ಲಮ್ಮ. ದುಡ್ಡು ಕೊಟ್ರೆ ಒಡವೆ ಎಲ್ಲ ರಿಟರ್ನ್ ಮಾಡ್ತಿದ್ನಲ್ಲ. ಅಮ್ಮ, ನಿಂಗೆ ದಂಡ ಇಕ್ತೀನಿ, ಅಬದ್ಧ ಹೇಳ್ಬೇಡ್ರಮ್ಮ. ನನ್ನ ತಂಗಿ ಜೀವಿತಮ್ಮ ಆ ನಗಲು. ನಿನ್ನ ಮಗಳಂತೋಲು ಆ ನಗಲು ಕೊಟ್ಟೆ ಅವು ಸಂಸಾರ ನಿಂದ್ರಿಸಮ್ಮ. ನಿಮ್ಗಿದ್ದಾದ್ರೆಗೆ ಅವ್ಳ ನಗಲ್ ಎಷ್ಟಮ್ಮ? ಆ ಬಂಗಾರ ತಡಿಗ್ರೆ ಅವ್ನ ಗಂಡನ ಬಿಟ್ಟು ಬಿಡ್ತೀನಿ ಅಂತ ಇದ್ದಾನೆ. ಅವನ್ ಬಿಟ್ಬಿಟ್ರೆ ನೀನ್ ಇಟ್ಕೋ. ಎಂತ ಮಾತಾಡಿದ್ದೆ? ನಮ್ಮ ಅಮ್ಮನ ಮೇಲೆ ಕೈ ಮಾಡ್ತೀಯನೋ?
ಬಾಬು ಅವನ ಬಿಟ್ಬಿಡು. ನಿನ್ ಮೇಲೆ ಕೈ ಮಾಡ್ದವ್ನು ಬದುಕಬಾರ್ದಮ್ಮ. ನಾನು ಹೇಳ್ತಿದ್ದೀನಿ, ಅವನ ಬಿಟ್ಬಿಡು. For more updates, like, comment, subscribe to our channel.